ಕೋಟ್ಸ್. ಸರ್ಫಾ ಕೋಟ್ಸ್. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನ ಗುಣಪಡಿಸುವ ಸಾಧ್ಯತೆ ಹೆಚ್ಚು. ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ. ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ, ಕುವೆಂಪು ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818268000 ಅಥವಾ 0818223967 ಮತ್ತು ಮಾಗನೂರು ಬಸಪ್ಪ ರಸ್ತೆ, ದಾವಣಗೆರೆ. ಸಂಪರ್ಕಿಸಿ 081922601111 ಅಥವಾ 081922603333. ರಾಜ್ಯದಲ್ಲಿನ ಬಾಣಂತಿ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಗತ್ಯ ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ. ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಸ್ತ್ರೀರೋಗ ತಜ್ಞರು ಮತ್ತು ಅರಿವಳಿಕೆ ತಜ್ಞರನ್ನು ನಿಯೋಜನೆ ಮಾಡಲಾಗುತ್ತಿದೆ. ಅಧಿವೇಶನದ ಬಳಿಕ ಇಬ್ಬರಿಬ್ಬರು ಸ್ತ್ರೀರೋಗ, ಮಕ್ಕಳ ಹಾಗೂ ಅರಿವಳಿಕೆ, ಪ್ರಸೂತಿ ತಜ್ಞರನ್ನು ನೇಮಿಸಲಾಗುವುದು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ದಿನೇಶ್ ಗುಂಡೂರಾವ್, ಬಾಣಂತಿ ಸಾವು ಪ್ರಕರಣಗಳನ್ನು ವೈಜ್ಞಾನಿಕವಾಗಿ ಇಳಿಸಲಾಗುವುದು. ಅಧಿವೇಶನದ ಬಳಿಕ ನೇಮಕಾತಿ ಮಾಡಿಕೊಳ್ಳಲಾಗುವುದು. ಪ್ರಸ್ತುತ 58% ಇರುವ ಬಾಣಂತಿ ಸಾವಿನ ಪ್ರಮಾಣವನ್ನು 2028 ಹೊತ್ತಿಗೆ 40% ಇಳಿಸಬೇಕೆಂಬ ಗುರಿ ಇಟ್ಟುಕೊಂಡಿದ್ದೇವೆ. 2030 ಹೊತ್ತಿಗೆ 20% ಇದನ್ನು ಇಳಿಸಲಾಗುವುದು. ಪ್ರತಿಯೊಂದು ಬಾಣಂತಿ ಸಾವಿನ ಪ್ರಕರಣವನ್ನು ಆಡಿಟ್ ಮಾಡಿಸಲಾಗುವುದು. ಯಾರು ತಪ್ಪು ಮಾಡಿದ್ದಾರೋ ಅವರ ವಿರುದ್ಧ ಶಿಸ್ತಿನ ಕ್ರಮ ಜರುಗಿಸಲಾಗುವುದು. ಆದರೆ ಎಲ್ಲ ವೈದ್ಯರ ವಿರುದ್ಧ ಕ್ರಮ ತೆಗೆದುಕೊಂಡರೆ ವೈದ್ಯರು ಯಾರೂ ಉಳಿಯುವುದಿಲ್ಲ ಎಂದು ಸಚಿವರು ಸ್ಪಷ್ಟಪಡಿಸಿದರು. ಈ ಬಾಣಂತಿಯ ಸಾವು ವಿಚಾರದಲ್ಲಿ ನಾವು ಭಾಳಷ್ಟು ಕ್ರಮಗಳು ತಗೊಂಡು ಅದಕ್ಕೀಗ ನಾವು ಈ ವರ್ಷ 24% ಬಾಣಂತಿಯರ ಸಾವು ಕಮ್ಮಿ ಮಾಡಿದ್ದೀವಿ. ಯಾಕೆಂದರೆ ಪ್ರತಿಯೊಂದು ಹಂತದಲ್ಲಿ ಏನೇನು ಮಾಡಬೇಕು, ಯಾವ ಸಂದರ್ಭದಲ್ಲಿ ನಾವು ಈ ಬಾಣಂತಿಯರನ್ನ ಅವರಿಗೆ ರಿಸ್ಕ್ ಆಗುವಂಥದ್ದು ಇದೆಯಾ ಇಲ್ಲವಾ ಅಂತ ನೋಡುವಂಥದ್ದಕ್ಕೆ ಅದೆಲ್ಲ ರೀತಿಯ ಅನೇಕ ಕ್ರಮಗಳನ್ನು ಈಗಾಗಲೇ ತೊಗೊಂಡಿದ್ದೀವಿ. ಅದ್ರ ಜೊತೆಯಲ್ಲಿ ಈಗ ಪ್ರತಿಯೊಂದು ತಾಲೂಕು ಆಸ್ಪತ್ರೆಗಳಲ್ಲಿ ಈಗ ಹೊಸದಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲ, ಯಾಕೆಂದರೆ ಕೆಲವು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಸ್ತ್ರೀರೋಗ ತಜ್ಞರು ಇರ್ತಾರೆ, ಅರವಳಿಕೆ ತಜ್ಞರು ಇರ್ತಾರೆ. ಆದರೆ ಅಲ್ಲಿ ಹೆಚ್ಚು ಹೆರಿಗೆಗಳು ಆಗೋದಿಲ್ಲ, ಹೆಚ್ಚು ಭಾಳ ಕಮ್ಮಿ ಪ್ರಮಾಣದಲ್ಲಿ ಆಗ್ತಾ ಇರುವಂಥದ್ದಿದೆ. ಸೊ ಕೆಲವು ಕಡೆ 0, 1, 2 ಇದೆ. ಅಂಥದ್ದೆಲ್ಲ ನಾವು ಶಿಫ್ಟ್ ಮಾಡಿ ನಮ್ಮ ತಾಲೂಕು ಆಸ್ಪತ್ರೆಗಳನ್ನು 24 ಗಂಟೆ ಸರ್ವಿಸ್ ಸಿಗಬೇಕು. ಏನು ಸ್ತ್ರೀರೋಗ ತಜ್ಞರು, ಅರವಳಿಕೆ ತಜ್ಞರು ಮತ್ತು ಮಕ್ಕಳ ತಜ್ಞರು ಎಲ್ಲ ಸಿಗಬೇಕು. ಅದನ್ನು ಮಾಡುವಂಥದ್ದಕ್ಕೆ ಈಗ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ. ಈ ಒಂದು ಬರುವ ಒಂದು ಅಧಿವೇಶನ ಆದ ನಂತರ ನಾವು ಎಲ್ಲ ತಾಲೂಕು ಆಸ್ಪತ್ರೆ 2 ಗೈನಕಾಲಜಿಸ್ಟು, ಅನೆಸ್ಥೆಷಿಸ್ಟು ಮತ್ತು ಪೆಡಿಯಾಟ್ರಿಷಿಯನ್ ಈ ಒಬ್ಬರೊಬ್ಬರು ಇರೋದನ್ನ 2 ಮಾಡ್ತೀವಿ. ಸೊ ಅದು ಸರ್ವಿಸ್ ಸಿಕ್ಕುತ್ತೆ ಅಂತ ಒಂದು. ಮತ್ತು ಬೇರೆ ಬೇರೆ ನಾವು ಅದಕ್ಕೆ ಒಂದು ವೈಜ್ಞಾನಿಕವಾದಂಥ ರೀತಿಯಾಗಿ ಬಾಣಂತಿ ಸಾವನ್ನು ಇಳಿಸಬೇಕು. ನಮ್ಮ ಅವಧಿ 2028ನೇ ಅವಧಿ ಅಷ್ಟು ಬರೋಷ್ಟೊತ್ತಿಗೆ 40ಕ್ಕೆ ಇಳಿಸ್ಬೇಕು ಅಂತ ಇದ್ದೀವಿ ನಾವು. ಈಗ 57, 58ರಲ್ಲಿದೆ. ಈ ವರ್ಷ 24% ಕಮ್ಮಿ ಮಾಡಿಸಿದ್ದೀವಿ. ಸೊ ನಮ್ಮ ಟಾರ್ಗೆಟು 40ಕ್ಕೆ ಇಳಿಸ್ಬೇಕು, 2030ಕ್ಕೆ 20ಕ್ಕೆ ಇಳಿಸ್ಬೇಕು ಅಂತ. ಸೊ ಇದಕ್ಕೆ ನಾವು ಹಲವಾರು ರೀತಿಯಾಗಿ ನಾವು ಕ್ರಮ ತೊಗೊಳ್ತಾ ಇದ್ದೀವಿ. ಒಂದು ಡೆತ್ತನ್ನು ನಾವು ಆಡಿಟ್ ಮಾಡಿಸ್ತೀವಿ. ಯಾವುದೇ ಒಂದು ಮೆಟರ್ನಲ್ ಡೆತ್ ಆದರೆ ಅದನ್ನು ನಾವು ಆಡಿಟ್ ಮಾಡಿಸ್ತೀವಿ. ಯಾಕಾಯಿತು, ಏನಾಯಿತು, ನಿರ್ಲಕ್ಷ್ಯ ಎಲ್ಲಿತ್ತು, ಏನಾದರೂ ವೈದ್ಯರು, ಯಾಕಂದರೆ ಸುಮ್ಮನೆ ನಾವು ವೈದ್ಯರ ಮೇಲೆ ಎಲ್ಲ ನಿರ್ಲಕ್ಷ್ಯ ಅಂತ ಹೇಳ್ಬಿಟ್ಟು ವೈದ್ಯರನ್ನ ತೆಗಿಯೋಕ್ಕೆ ಶುರು ಮಾಡಿದ್ರೆ ಆಮೇಲೆ ನಾಳೆ ಯಾರು ಕೆಲಸ ಮಾಡೋದು ಇರೋದಿಲ್ಲ. ಅದಕ್ಕೋಸ್ಕರ ಏನಾಯಿತು, ಹೇಗಾಯಿತು, ನಿಜವಾಗ್ಲೂ ನಿರ್ಲಕ್ಷ್ಯ ಆಗಿದ್ದರೆ ಖಂಡಿತ ಕ್ರಮ ತೊಗೊಳ್ತೀವಿ. ಮತ್ತು ಬೇರೆ ಏನಾದರೂ ಸಮಸ್ಯೆ ಆಗಿತ್ತಾ, ಬೇರೆ ಏನಾದರೂ ವ್ಯತ್ಯಾಸ ಆಗಿತ್ತಾ ಅದನ್ನು ಕೂಡ ನೋಡಬೇಕಾಗ್ತದೆ. ಅದನ್ನು ನಾವು ಆಡಿಟ್ ರಿಪೋರ್ಟನ್ನು ಪ್ರತಿಯೊಂದು ಬಾಣಂತಿಯ ಸಾವು ನಾವು ಮೆಟರ್ನಲ್ ಆಡಿಟನ್ನು ಮಾಡಿಸ್ತಾ ಇದ್ದೀವಿ.